ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಫ್ಯಾಮಿಲಿಯವರೆಲ್ಲ ಸಣ್ಣದಾಗಿ ಒಂದು ಫ್ಯಾಮಿಲಿ ಟ್ರಿಪ್ಗೆ ಹೋಗಿ ಬರೋಣ ಅಂತ ಡಿಸೈಡ್ ಆಗಿ ಇವಾಗ ಹೊರಟಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ಪೂರ್ತಿ ವಿಡಿಯೋನ ನೋಡಿ. ನಾವು ಟ್ರಿಪ್ಗೆ ಹೊರಟಿದ್ದು ಈ ವೆಹಿಕಲಲ್ಲಿ. ನಾವು ನಮ್ಮ ಜರ್ನಿನ ಮೈಸೂರಿನ ಬೆಳವಾಡಿಯಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಟ್ರಿಪ್ಪಲ್ಲಿ ಸುಮಾರು 13 ಜನ ಇದ್ವಿ. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ನಾವು ಫ್ಯಾಮಿಲಿ ಟ್ರಿಪ್ನ ಸುಮಾರು ಸಲ ಪ್ಲ್ಯಾನ್ ಮಾಡಿ ಕಾರಣಾಂತರಗಳಿಂದ ನಮಗೆ ಹೋಗೋದಕ್ಕಾಗಿರಲಿಲ್ಲ. ಆಫ್ಟರ್ ಅ ಲಾಂಗ್ ಟೈಮ್ ನಮ್ಮ ಪ್ಲ್ಯಾನ್ ಸಕ್ಸಸ್ ಆಗಿರೋದ್ರಿಂದ ತುಂಬ ಖುಷಿ ಆಗ್ತಿದೆ. ಈಗ ನಾವು ಮೈಸೂರು ಹುಣಸೂರು ಹೈವೇಯಲ್ಲಿರುವಂಥ ಫ್ಲೈಓವರ್ ಮೇಲೆ ಇದ್ದೀವಿ. ನಾನಂತೂ ಹಿಂದ್ಗಡೆ ಲಾಸ್ಟ್ ಸೀಟಲ್ಲಿ ಕೂತಿದ್ದೆ. ಯಾಕಂದರೆ ಹಿಂದ್ಗಡೆ ಸೀಟಿಂದ ವ್ಯೂ ತುಂಬ ಚೆನ್ನಾಗಿರುತ್ತೆ, ಜೊತೆಗೆ ನನಗೆ ವಿಡಿಯೋ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಂತ. ನನ್ನ ಜೊತೆ ನಮ್ಮ ಮಮ್ಮಿ ಮತ್ತು ನಮ್ಮ ಅಕ್ಕ ಕೂತಿದ್ರು. ಈಗ ನಾವು ಮೈಸೂರು ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ. ನೀವೀಗ ನೋಡ್ತಾ ಇರೋದು ಮೈಸೂರಿನ ಚಾಮುಂಡಿ ಬೆಟ್ಟನ. ಈಗ ನಾವು ಮೈಸೂರನ್ನ ಬಿಟ್ಟು ಟಿ ನರಸೀಪುರ ರೋಡಲ್ಲಿ ಹೋಗ್ತಿದ್ದೀವಿ. ಟಿ ನರಸೀಪುರ ರೋಡಲ್ಲಿ ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಒಂದು ಕಡೆ ಚಿಕ್ಕಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಆ ಊರೊಳಗಡೆ ನಾವೀಗ ಹೋಗ್ತಾ ಇರೋದು. ನಾವು ಮೊದಲನೇದಾಗಿ ಬಂದಿರುವಂಥ ಜಾಗ ಬಂದು ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠ. ಈ ರಾಘವೇಂದ್ರ ಸ್ವಾಮಿ ಮಠ ಇರೋದು ಚಿಕ್ಕಹಳ್ಳಿ ಅಂತ ಒಂದು ಊರೊಳಗಡೆ. ಈ ರಾಘವೇಂದ್ರ ಸ್ವಾಮಿ ಮಠ ಬಂದು ತುಂಬ ದೊಡ್ಡದಾಗಿದೆ. ಇದು ಔಟ್ಸ್ಕರ್ಟ್ಸಲ್ಲಿ ಇರೋದ್ರಿಂದ ಇನ್ನೂ ಸುಮಾರು ಜನಕ್ಕೆ ಈ ರಾಘವೇಂದ್ರ ಮಠದ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾನು ಕೂಡ ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದಿರೋದು. ಹೊರಗಡೆಯಿಂದ ನೋಡೇ ತುಂಬ ಖುಷಿ ಆಗ್ತಿದೆ. ದೇವಸ್ಥಾನದ ಆಚೆ ಮೊದಲಿಗೆ ನಮಗೆ ನವಗ್ರಹ ಗುಡಿ ಸಿಗುತ್ತೆ. ನಾವು ದೇವಸ್ಥಾನದೊಳಗಡೆ ಹೋದಾಗ ರಾಘವೇಂದ್ರ ಸ್ವಾಮಿಗೆ ಇನ್ನು ಅಲಂಕಾರ ಮಾಡ್ತಾಯಿದ್ರು. ಇನ್ನೂ ಅಲಂಕಾರ ಪೂರ್ಣ ಆಗಿರಲಿಲ್ಲ. ಇಲ್ಲೂ ಕೂಡ ಸುಮಾರು ದೇವ್ರನ್ನ ನೀವು ನೋಡ್ಬೋದು. ಈಗ ನಾನು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನದ ಗೋಡೆ ಮೇಲೆ ನೀವು ತುಂಬ ಪಿಕ್ಚರ್ಸ್ಗಳನ್ನ ನೋಡ್ಬೋದು, ತುಂಬ ಫೋಟೋಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ಪ್ರತಿಯೊಂದು ಫೋಟೋಗಳು ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟಂಥ ಫೋಟೋಗಳು.
ಹಾಗೆ ಪ್ರದಕ್ಷಿಣೆ ಆಗ್ತಾ ಮುಂದೆ ಬಂದಾಗ ನನಗೆ ಸಿಕ್ಕಿದ್ದು ಶ್ರೀ ವೆಂಕಟೇಶ್ವರ ಸ್ವಾಮಿ. ವೆಂಕಟೇಶ್ವರ ಸ್ವಾಮಿ ನೋಡೋದಕ್ಕೆ ತುಂಬ ಚೆನ್ನಾಗಿ, ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ರು. ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ. ಇದು ಅಲಂಕಾರ ಎಲ್ಲ ಕಂಪ್ಲೀಟ್ ಆದಮೇಲೆ ತೆಗೆದಿರುವಂಥ ಒಂದು ಫೋಟೋ. ಹಾಗೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ನಾನು ಪ್ರದಕ್ಷಿಣೆ ಕಂಪ್ಲೀಟ್ ಮಾಡೋದಕ್ಕೆ ಮುಂದೆ ಬಂದೆ. ನಾವು ಬಂದು ಸುಮಾರು ಹೊತ್ತು ಆಗೋವರೆಗೂ ಇನ್ನೂ ರಾಘವೇಂದ್ರ ಸ್ವಾಮಿಗೆ ಮಾಡ್ತಿದ್ದಂಥ ಅಲಂಕಾರ ಸಂಪೂರ್ಣ ಆಗಿರಲಿಲ್ಲ. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಇಲ್ಲೇ ಕೂತು ಅಲಂಕಾರ ಎಲ್ಲ ಕಂಪ್ಲೀಟ್ ಆಗೋವರೆಗೂ ವೆಯ್ಟ್ ಮಾಡ್ತಾಯಿದ್ವಿ. ಈಗ ನೀವು ನೋಡ್ತಾ ಇರೋದು ಅಲಂಕಾರ ಎಲ್ಲ ಕಂಪ್ಲೀಟ್ ಆದಮೇಲೆ ತೆಗೆದಿರುವಂಥ ಫೋಟೋ. ಅಲಂಕಾರ ಎಲ್ಲ ಕಂಪ್ಲೀಟ್ ಆದಮೇಲೆ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ನನಗಂತೂ ಈ ದೇವಸ್ಥಾನಕ್ಕೆ ಬಂದಿದ್ದು ತುಂಬ ಖುಷಿ ಆಯಿತು. ಗುರುಗಳ ದರ್ಶನ ಮಾಡಾದ್ಮೇಲೆ ಮನಸ್ಸಿಗೆ ತುಂಬ ಪೀಸ್ಫುಲ್ ಫೀಲ್ ಆಗ್ತಾ ಇದೆ. ಫಸ್ಟ್ ಟೈಮ್ ಬಂದಿದ್ರೂ ಎಕ್ಸ್ಪೀರಿಯೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ದೇವ್ರ ದರ್ಶನ ಮಾಡಿ ಮಠದಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಾದ್ಮೇಲೆ ಮತ್ತೆ ನಾವು ಮಠದಿಂದ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಾಗಬೇಕಾ? ಹಾಗಿದ್ರೆ ನೆಕ್ಸ್ಟ್ ಪಾರ್ಟ್ ನೋಡಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋದು ನೆಕ್ಸ್ಟ್ ಪಾರ್ಟ್ನ ತಪ್ಪದೆ ನೋಡಿ.